ತಡರಾತ್ರಿ ಮನೆಗೆ ನುಗ್ಗಿ ಒಂಟಿ ವೃದ್ಧೆಯ ಮೇಲೆ ಹಲ್ಲೆ. ಮಾರಣಾಂತಿಕ ಹಲ್ಲೆ ನಡೆಸಿ ದುಷ್ಕರ್ಮಿಗಳು ಎಸ್ಕೇಪ್. ತಡರಾತ್ರಿ ಒಂಟಿ ಮಹಿಳೆಯಿದ್ದ ಮನೆಗೆ ನುಗ್ಗಿದ ದುಷ್ಕರ್ಮಿಗಳಿಂದ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ನಡಿಪಿನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸುಮಾರು 70 ವರ್ಷದ ಒಂಟಿ ವೃದ್ಧೆ ಸರಸ್ವತಮ್ಮ ಮೇಲೆ ಮಂಕಿ ಕ್ಯಾಪ್ ಅನ್ನ ಧರಿಸಿ ಬಂದಿದ್ದ ದುಷ್ಕರ್ಮಿಗಳು ಹಲ್ಲೆಯನ್ನ ನಡೆಸಿದ್ದಾರೆ. ಸಾವು ಬದುಕಿನ ಮಧ್ಯೆ ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ವೃದ್ಧೆ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇನ್ನು ತಡರಾತ್ರಿ 12 ಗಂಟೆ ಸಮಯದಲ್ಲಿ ಮನೆಯ ಮುಂಭಾಗ ಯಾರೋ ಓಡಾಡ್ತಾ ಇರುವ ಶಬ್ದ ಕೇಳಿಬಂದಿತ್ತು. ತಕ್ಷಣ ಕಿಟಕಿಯ ಬಳಿ ಬಂದು ನೋಡಿದಾಗ ಯಾರೋ ಅಪರಿಚಿತ ವ್ಯಕ್ತಿಗಳು ಓಡಾಡ್ತಾ ಇದ್ರು. ಯಾರದು ಎಂದ ತಕ್ಷಣ ಅಲ್ಲಿಂದ ನಾಪತ್ತೆಯಾದ್ರು. ಆಗ ನಾನು ಬಂದು ಬಾಗಿಲನ್ನ ತೆಗೆದು ಹೊರ ಬರ್ತಿದ್ದಂತೆ ಕಾಂಪೌಂಡ್ ಹಾರಿ ಬಂದು ನನ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ರು. ನಾನು ಕಿರ್ಚಾಡ್ತಿದ್ದಂತೆ ಸ್ಥಳದಿಂದ ಕಾಲ್ಕಿದ್ರು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇದು ಬೇಕಂತಲೇ ಯಾರೋ ಕಿಡಿಗೇಡಿಗಳು ಪ್ಲಾನ್ ಮಾಡಿ ಈ ದುಷ್ಕೃತ್ಯವನ್ನ ಎಸಗಿದ್ದಾರೆ. ಮನೆಯಲ್ಲಿ ನಮ್ಮ ತಾಯಿ ಒಬ್ಬರೇ ಇದ್ದ ವೇಳೆ ಬಂದು ಹಲ್ಲೆ ಮಾಡಿದ್ದಾರೆ. ನಾನು ಈ ವೇಳೆ ಮನೆಯಲ್ಲಿದ್ದಿದ್ರೆ ನನ್ನ ಮೇಲೆಯೂ ಹಲ್ಲೆ ನಡೆಸ್ತಾ ಇದ್ರು. ನಮ್ಮ ಜಮೀನಿನ ಗಲಾಟೆ ನಡೀತಾ ಇದ್ದು ಅದರ ಹಿನ್ನೆಲೆಯಲ್ಲಿಯೇ ಈ ಘಟನೆ ನಡೆದಿರಬಹುದು ಎಂದು ಹಲ್ಲೆಗೊಳಗಾದ ವೃದ್ಧೆಯ ಮಗ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಈ ಥರ 43 ವರ್ಷ ಈಗ ನನಕ ನಮ್ಮೂರಲ್ಲಿ ನಮ್ಮ ಹೋಬಳಿದಲ್ಲಿ ನಮ್ಮ ನಾಮಂಗ ಪಂಚಾಯತ್ ಇದ್ದರೆ ಇದೇ ಫಸ್ಟು. ಇದು ಆಚಿಂದ ತಮಿಳುನಾಡು ಆಂಧ್ರ ಕಣ್ಣಿಂದ ಬಂದಿರೋ ಜನನೇ ಅಲ್ಲ. ಇಲ್ಲಿ ಸುತ್ತಮುತ್ತ ನೋಡಿರೋರು ಇವನು ಸ್ವಂತ ಪ್ರಾಪರ್ಟಿ, ಇವನು ಸ್ವಂತ ಇದ್ರ ಕೊದ್ದೇ ಬಂದಿರೋ ಇದು ಹೊರತು ಇದು ಬೇರೆ ಥರವಾಗಿ ಯಾವುದು ಉದ್ದೇಶದಿಂದ ಮಾಡೋದಲ್ಲ. ಇವನು ಸ್ವಂತ ಉದ್ದೇಶದಿಂದ ಇವನ ತಾಯಿ ಮಗನ್ನ ಇಬ್ಬರನ್ನ ಹಾಕ್ಬೇಕಂತಲೇ ಇದು ಪ್ಲ್ಯಾನ್ ಮಾಡಿರೋದೇ ಹೊರತು ಇದು ಬೇರೆ ಉದ್ದೇಶನೇ ಅಲ್ಲ. ಈಗ ನಿನ್ನೆ ನೀವು ನೋಡಬೇಕಾಯ್ತು, ಮನೆ ತುಂಬ ಇದೆಲ್ಲ ರಾಗಿದೆ. ಆ ಥರ ಇದ್ಕೊಂಡು ಹೆಣ್ಣಂಗ್ಸನ್ನ ಹಾಕಿವ್ರಿತಾರೆ ಅಂತಂದರೆ ಅವರು ಮಾನವರೇ ಅಲ್ಲ. ಏನನ್ನಿದೆ ದೊಡ್ಡವ್ರನ್ನ ಯಾರೋ ಅವ್ರ ಊರನ್ನ ಅವ್ರನ್ನ ಹಾಕ್ಕೊಂಡು ಮಾತಾಡಿ ಬಗೆಹರಿಸ್ಕೊಬೇಕು. ಈ ಥರ ಸರ್ ಸಂಪೇಕ ಮಟ್ಟಕ್ಕೆ ಹೋಗಿರಂದ್ರೆ ನಾನು ಹೇಳೋದೇನು ವಿಪರೀತ ಭಯ ಬಿದ್ದುಬಿಟ್ಟಾರೆ ಊರಲ್ಲಿ. 5:30-6 ಗಂಟೆ ಆತನ ಹೆಂಗಸರು ಮಕ್ಳು ಈಚೆಗೆ ಬರ್ಬೇಕಂತಲೇ ಭಯ ಬೀಳ್ತಾವ್ರಿ. ಕೆಲವರೆಲ್ಲ ಸ್ಕೂಲ್ಗೆ ಹೋಗಿಲ್ಲ ಇವತ್ತೆಲ್ಲ ಈ ಥರ ನೋಡಿಬಿಟ್ಟು. ಏನು ಸರ್ ಈ ಥರ ಕೈ ಕಾಲೆಲ್ಲ ಮುರಿದಾಕೋದು. ನಾನು ಹೇಳೋದೇನೆಂದರೆ ಭಾರಿ ಕಟ್ಟುನಿಟ್ಟವಾಗಿ ಈ ನಮ್ಮ ಪೊಲೀಸ್ ಇಲಾಖೆ ಅಷ್ಟೇ ಯಾವರೇ ಒಬ್ಬ ಎಷ್ಟೇ ಇನ್ಫ್ಲುಯೆನ್ಸ್ ಇದನ್ನು ಬಿಡ್ದಿರ ಇಂಥ ನನ್ನ ಮಕ್ಕಳ ಕೈಯ ಕಾಲ ಮುರಿದಾಕಿ ತಗೊಂಡಾಗ ಆಗಬೇಕು ಅಂತ ನಾನು ಹೇಳ್ತೇನೆ. ನಮ್ಮ ದೊಡ್ಡಮ್ಮ ಆಗಬೇಕು 12:46 ನನ್ನ ಕಾಲ್ ಬಂದಿದೆ. ನನ್ನ ಫೋನಲ್ಲಿದೆ 12:46 ಕಾಲ್ ಬಂತು. ನಾನು ಅವಾಗ ರಿಸೀವ್ ಮಾಡಿಬಿಟ್ಟು ಏನಮ್ಮ ಅಂತಂತಂದರೆ ಒಂಥರ ತೊಂದಲ್ಲಿ ಹೇಳಿದ್ರು, ಬೇಗ ಬಾ ಅಂತ ಹೇಳಿದ್ರು. ಬಂದು ಹೊರಗಡೆ ನಮ್ಮ ಮನೆಯವರು ನಾವಿಬ್ಬರು ಬಂದು ತಿರ್ಗಿ ಮಂಜುನಾಥ್ ರಾಘವೇಂದ್ರನಿಗೆ ಫೋನ್ ಮಾಡಿ ಕರ್ಸ್ಕೊಂಡೆ. ಇಲ್ಲಿಗ ಒಬ್ಬೊಬ್ಬರೇ ಭಯ ಆಗ್ತದೆ ಅಂತ ಹೇಳ್ಬಿಟ್ಟು ಅವ್ರು ನೋಡ್ಬಿಟ್ರೆ ವಿಚಿತ್ರವಾಗಿದ್ದರು. ಒಂಥರ ಬ್ಲಡ್ ಎಲ್ಲ ಹೋಗ್ತಾ ಇತ್ತು, ಇದು ಮಾಡ್ತಾಯಿದ್ರು. ಆಮೇಲೆ ಏನಾಯ್ತು ಏನು ಅಂತ ಕೇಳಿದ್ರೆ ಯಾರೋ ಇಬ್ಬರು ಬಂದಿದ್ರು, ಹೊಡೆದಾಕ್ಬಿಟ್ಟೋದ್ರು ಅಂತ ಹೇಳಿದ್ರು. ಏನಂತ ತಗೊಂಡೋದ್ರು, ಏನು ತಗೊಂಡೋಗಿಲ್ಲ ಅಂತ ಹೇಳಿ ಆಮೇಲೆ ಇಟ್ಕೊಂಡು ಎಲ್ಲರೂ ಬಂದು ಕಾರ್ ತರಿಸಿ ಆಮೇಲೆ ಅಯ್ಯಮ್ಗೆ ಸ್ವಲ್ಪ ಸುಧಾರಿಸ್ಕೊಳಕ್ಕೆ ಮಲಗಿಸಿ ಇದು ಮಾಡ್ಕೊಂಡು ಆಗ್ತಾಯಿಲ್ಲ ಹಂಗೆ ಅಂತಂದರು. ಆಮೇಲೆ ಹಾಸ್ಪಿಟ್ಲಿಗೆ ಮತ್ತೆ ನಮ್ಮ ಮನೆಯವರೆಲ್ಲ ಹೋಗಿದ್ರು. ಸರ್ ನಮ್ಮ ಹೆಸರು ಅಜಿತ್ ಕುಮಾರ್ ಅಂತ. ಇವತ್ತು ಈ ಘಟನೆ ನಡೆದಿರೋದು ಇದುವರೆಗೂ ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ವಿ. ಹಳ್ಳಿಯಲ್ಲಿ ಈ ಥರದ್ದು ಸನ್ನಿವೇಶಗಳು ನಾನು ಯಾವತ್ತೂ ಕಂಡಿಲ್ಲ. ಇದು ಮೊದಲನೇ ಬಾರಿ ಆಗಿರೋದು ಇದು. ನಾವು ಅವತ್ತು 1 ಗಂಟೆಯಲ್ಲಿ ಕರೆ ಮಾಡಿದ್ರು ನಮ್ಮ ಮಂಜುನಾಥ್ ಅಂತ ಪೋಸ್ಟ್ ಮಾಸ್ಟರ್. ಆ ಸಂದರ್ಭದಲ್ಲಿ ಬಂದಾಗ ನಮಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಯಾಕಂದರೆ ಅವರು ಹಿರಿಯರು ಒಂದು 70 ವರ್ಷದ ಮೇಲೆ ಆಗಿರಬೇಕು. ಹಿರಿಯರಿಗೆ ಹೊಡೆದಿದ್ದಾರಂದರೆ ಕೈ ತಿರುಗಿದ್ದಾರೆ, ಮೂತಿ ಹೊಡೆದೋಗ್ಬಿಟ್ಟೈತೆ, 2 ಕಡೆ ತಲೆಯಲ್ಲಿ ಪೆಟ್ಟು ಬಿದ್ದೈತೆ, ಸಿಕ್ಕಾಪಟ್ಟೆ ಬ್ಲಡ್ ಹೋಗಿತ್ತು. ಏನು ಎತ್ತು ಅಂತಂದಾಗ ಅವರು ಈ ಥರ ಇಬ್ಬರು ಬಂದರು. ಬಿಡು ಅಂದ್ರೂ ಹೊಡಿತಾನೆ ಇದ್ರು. ಕಾಂಪೌಂಡು ಹಾರಿ ಫಸ್ಟು ಬಾಗಿಲು ತಟ್ಟಿದ್ರಂತೆ, ತಟ್ತಾನೆ ಅವರು ಈಚೆ ಬಂದವ್ರೆ. ಈಚೆ ಬಂದು ಯಾರು ಅಂತ ಅಂದಾಗ ಯಾರು ಕಾಣಲಿಲ್ಲ. ತಿರ್ಗಿ ಮತ್ತೆ ಲೈಟ್ ಆಫ್ ಮಾಡಿ ಮತ್ತೆ ರಾಗಿ ಏನಾದರೂ ಇದೆಯಾ ಯಾರನ್ನು ತೊಗೊಂಡೋಗಿ ಬಂದವರು ಅಂತ ಅವರು ಅನುಮಾನದಿಂದ ಈಚೆಗೆ ಬಂದಾಗ ಕಾಂಪೌಂಡ್ ಹಾರಿ
ತೀವ್ರ ಹಲ್ಲೆ ಮಾಡೋರು ಸರ್ ಅದು. ಇನ್ನು ನಿನ್ನೆ ತಡರಾತ್ರಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಡಿಪಿನಾಯಕನಹಳ್ಳಿ ಗ್ರಾಮದಲ್ಲಿ ಯಾರೋ ಅಪರಿಚಿತ ವ್ಯಕ್ತಿಗಳು ತಡರಾತ್ರಿ ಬಂದು ಹಲ್ಲೆ ಮಾಡಿದ್ದಾರೆ ಎಂದು ಪ್ರಕರಣ ದಾಖಲಾಗಿದೆ. ನಮ್ಮ ಪೊಲೀಸ್ ಇಲಾಖೆ ತನಿಖೆಯನ್ನ ನಡೆಸ್ತಾ ಇದೆ. ಆದಷ್ಟು ಕೂಡಲೇ ಪ್ರಕರಣವನ್ನ ಭೇದಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಲಾಗುವುದೆಂದು ಎಸ್ಪಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕು ನಲ್ಗುಟ್ಲಹಳ್ಳಿ ಅಲ್ಲಿ ಒಂದು ಪ್ರಕರಣ ಆಗಿದೆ. ಈ ಥರ ಮಾಹಿತಿ ಇದೆ ಕಿ ಒಬ್ಬರು ಲೇಡಿ ರಾತ್ರಿ 2 ಜನ ಯಾರು ಸಸ್ಪಿಷಿಯಸ್ ಆಗಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇತ್ತು. ಅವ್ರಿಗೆ ಏನಾದರೂ ಕೇಳಿದ್ದಾರೆ ಕಿ ಯಾರು ಅವರು, ಈ ಟೈಮ್ಗೆ ಅವರು ಬೇಸಿಕ್ಲಿ ಏನಾದರೂ ಕುಡಿದಿದ್ದಾರೆ, ಈ ಕಾರಣ ಬಗ್ಗೆ ಅಮ್ಮ ಮೇಲೆ ಗಲಾಟೆ ಮಾಡಿ ಅವ್ರಿಗೆ ಹೊಡೆದಿದ್ದಾರೆ. ಮತ್ತು ಆ ಅಮ್ಮಗೆ ಅವ್ರದ್ದು ಪರಿಚಯ ಇಲ್ಲ, ಯಾರು ಹೊಡೆದಿದ್ದಾರೆ ಅವ್ರಿಗೆ. ಆ ವಿಚಾರ ಬಗ್ಗೆ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಶಿಡ್ಲಘಟ್ಟ ರೂರಲ್ ಸ್ಟೇಷನಲ್ಲಿ. ಬೇಗ ಪತ್ತೆ ಮಾಡ್ತೀವಿ ಆರೋಪಿಗಳಿಗೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.